ಇವಾಗ ಏಕಾಏಕಿ ಬಂದು ನಾವು ಬಂದು ಇಲ್ಲಿಂದ ಅಲ್ಲಿಗೆ ತೆಗಿಬೇಕು, ಅಲ್ಲಿಂದ ಇಲ್ಲಿಗೆ ತೆಗಿಬೇಕು ಅಂತಂದ್ರೆ ಯಾವ ತರ ಅನ್ಯಾಯ ಸರ್ ನಮ್ಗೆ. ನಮ್ಮ 4 ತಲೆಮಾರುಗಳು ಇದ್ದು ಹೋದಂತ ಜಾಗ ಇದು. ಗೋಲ್ ಮಾರ್ಕೆಟ್ ಏರಿಯಾ ರಾಯಚೂರಲ್ಲಿ ಮೊದಲನೇ ಸ್ಲಮ್ ಅಂತ ಡಿಕ್ಲೇರ್ ಮಾಡಿದ್ದು, ಮತ್ತೆ ಇಲ್ಲಿ ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ. ಇದು ಏನಂದ್ರೆ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರಕ್ಕೆ ಗೋಲ್ ಮಾರ್ಕೆಟ್ ಏರಿಯಾನ ಬಲಿಪಡಿಸ್ತಾ ಇದ್ದಾರೆ. ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ ಮನೆಗಳು ಅಂತ ಹೇಳ್ತಾರೆ, ನಮಗ್ ಯಾಕೆ ಬಂದು ಓಟ್ ಕೇಳ್ತಾರೆ? ಈಗ ನಮ್ಗೆ 65 ವರ್ಷ ಇದ್ದಾವ್ರಿ. ನಾವು ಹುಟ್ಟಿದ್ದೇ ಇಲ್ಲೇ ಗೋಲ್ ಮಾರ್ಕೆಟ್ ಏರಿಯಾದಲ್ಲಿ. ಇದೆಲ್ಲ ನಮ್ಮ ಮನೆಗಳು. ಅವ್ರ ಹುಟ್ಟಿದ ಮದುವೆ ಆಯ್ತು, ಮಕ್ಕಳು ಮೊಮ್ಮಕ್ಕಳು ಆಗ್ಬಿಟ್ರು ಸರ್. ಇಷ್ಟು ದಿವಸ ನಮ್ಗೆ ಏನಿರ್ಲಿಲ್ಲ. ಈಗ ಬಂದ್ಬಿಟ್ಟು ನಮ್ಮನ್ನೆಲ್ಲರೂ ಜಾಗ ಖಾಲಿ ಮಾಡ್ರಿ, ಮನೆ ಖಾಲಿ ಮಾಡ್ರಿ, ಎಲ್ಲರೂ ಬೇರೆ ಕಡೆ ಮನೆ ಕೊಡ್ತೀವಿ ಹಂಗ ಹಿಂಗ ಅಂತಿದ್ದಾರೆ ಸರ್. ಈಗ ನಮ್ಮ ಮಕ್ಕಳೆಲ್ಲ ಓದ್ತಾರೆ, ಮೊಮ್ಮಕ್ಕಳು ಓದ್ತಾರೆ. ಮತ್ತೆ ಹೋಗಕ್ಕೆ ಬರಕ್ಕೆ ನಮ್ಗೆಲ್ಲ ಮಕ್ಕಳು ಅಡ್ಮಿಷನ್ಗಳು ಮಾಡಿಸಿರ್ತೀವಿ, ಶಾಲೆಗಳಿಗೆ ಹಾಕಿರ್ತೀವಿ. ಹೋಗಕ್ಕೆ ಬರಕ್ಕೆ ಕಷ್ಟ ಅಲ್ಲ ಸರ್. ಮತ್ತೆ ನಮ್ಗೆ ಇಷ್ಟು ವರ್ಷ ನಮ್ಗೆಲ್ಲ ರೇಷನ್ ಕಾರ್ಡು, ಕರೆಂಟ್ ಬಿಲ್ ಎಲ್ಲ ಇದ್ದಾವೆ. ಇಷ್ಟು ವರ್ಷ ಯಾರು ಏನು ಹೇಳಿಲ್ಲ. ಈಗ ಇದ್ರನಾಗ ರೋಡ್ ಇದು ಮಾಡ್ತೀವಿ, ಗಾರ್ಡನ್ ಕೈ ಮಾಡ್ತೀವಿ, ನಮ್ಮನ್ನೆಲ್ಲದ ಹೋಗ್ರಿ ಎಲ್ಲನ ಅಂತಂದ್ರೆ ಏನ್ ಸರ್? ಇಷ್ಟು ದಿವಸ ಯಾರಿಗೂ ಕಣ್ಣಿಗೆ ಏನು ಕಾಣಿಸಲ್ಲ ಏನ್ ಸರ್? ಹೀಗೆ ಮಾಡಿದ್ರೆ ಹೆಂಗ? ನಾವು ಇಷ್ಟು ದಿವಸ ಏನಿತ್ತು ಅವ್ರದ್ದೆಲ್ಲ ಪ್ಲಾನ್? ಈಗ ಹೊಸ ಪ್ಲಾನ್ ಬಂದಾಗೆಲ್ಲ ನೀವು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂದ್ರೆ ಹೆಂಗ ಸರ್? ನಮ್ಮ ಬಗ್ಗೆನೂ ಅವ್ರು ಯೋಚನೆ ಮಾಡ್ಬೇಕಲ್ಲ. ಈ ಗಾರ್ಡನ್ ಇದು ಮಾಡ್ತೀವಿ, ಅಭಿವೃದ್ಧಿ ಪಡಿಸ್ತೀವಂತ ನಮ್ಮನ್ನೆಲ್ಲ ಹಾಳು ಮಾಡ್ತಾರೆ ಸರ್. ನಾವು ಸಹ ಬಡ ಕುಟುಂಬದವ್ರು, ನಾವೇನು ಐಶ್ವರ್ಯವಂತರೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಕೊಂಡಿಲ್ಲ, ಸಣ್ಣ ಪುಟ್ಟ ಮನೆಗಳಲ್ಲೇ ವಾಸಿಸ್ತಾ ಇದ್ವಲ್ಲ. ನಾವೇನ್ ಕೆರೆ ಒಳಗಡೆ ಬಂದಿಲ್ಲ ಸರ್, ಕೆರೆ ಬಾರ್ಡರ್ ಹೊರಗಡೆನೆ ಇದ್ದೀವಿ. ಬೇಕಾದ್ರೆ ಕೆರೆ ರೋಡ್ ಸ್ವಲ್ಪ ಇದು ಮಾಡ್ಕೊಂಡು ಇದು ಮಾಡ್ಬೋದಲ್ಲ ಸರ್? ನಮ್ಮ ಮನೆ ಇದು ಮಾಡಂದ್ರೆ ನಾವು ಹೆಂಗಿರ್ಬೇಕು ಹೇಳ್ರಿ ನೀವು? ಇಲ್ಲಿ ನಾವು ಎಷ್ಟೋ ವರ್ಷದಿಂದ ನಾವ್ ಇದೀವ್ರಿ. ನಾವಿಲ್ಲಿ ಈ ಕಡೆ ಯಾರು ತಿರುಗಿ ನೋಡ್ಲಾರ್ದ ಜಾಗಗಳಿವು. ಅಂತ ಜಾಗದಲ್ಲಿ ನಾವೆಲ್ಲ ಚೆನ್ನಾಗಿ ಮಾಡ್ಕೊಂಡು ನಾವೆಲ್ಲ ಇದೀವ್ರಿ. ಹಂಗಲ್ಲ, ಹೌದು ನಾವೇ ಈ ಜಾಗನ ಕಬ್ಜಾ ಮಾಡ್ಕೊಂಡು ಇಟ್ಕೊಂಡಿವಿ ಅನ್ನೋ ಮಾತನು ಇಲ್ಲಿಲ್ಲ. ಯಾಕಂದ್ರೆ ನಮ್ಗೆ ಗೌರ್ಮೆಂಟ್ ಕಡೆಯಿಂದ ನಮ್ಗೆಲ್ಲ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ನಮ್ಗಿರೋಕೆ ನಮ್ಗಿಲ್ಲ ಅಧಿಕಾರನೂ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ID ಕಾರ್ಡ್ ಕೊಟ್ಟಿದ್ದಾರೆ, ವೋಟ್ ಹಾಕಕ್ಕೆ ವೋಟರ್ ಕಾರ್ಡ್ ಕೊಟ್ಟಿದ್ದಾರೆ. ನಾವು ಈ ಏರಿಯಾದಲ್ಲಿ ನಾವು ಒಂದು ಸ್ಥಾನಿಕರು ಅಂತ ನಮ್ಗೆ ಅದನ್ನು ಪವರ್ ಕೊಟ್ಟಿದ್ದಾರೆ ಗೌರ್ಮೆಂಟ್. ಇವಾಗ ಏಕಾಏಕಿ ಬಂದು ನಾವು ಬಂದು ಇಲ್ಲಿಂದ ಅಲ್ಲಿಗೆ ತೆಗಿಬೇಕು, ಅಲ್ಲಿಂದ ಇಲ್ಲಿಗೆ ತೆಗಿಬೇಕು ಅಂತಂದ್ರೆ ಯಾವ ತರ ಅನ್ಯಾಯ ಸರ್ ನಮ್ಗೆ? ಅದು ಬೇರೆ ಇದು ಮಾವಿನ ಕೆರೆ. ಓಕೆ, ಮಾವಿನ ಕೆರೆ ಶೋಕಿಗಾಗಿ, ಶ್ರೀಮಂತರ ಶೋಕಿಗಾಗಿ ಬಡವ್ರ ಹೊಟ್ಟೆ ಮೇಲೆ ತುಳ್ಕೊಂತ ನೀವು ವಾಕ್ ಮಾಡಿದ್ರೆ ಅದೇನ ನ್ಯಾಯನ ಸರ್? ನ್ಯಾಯನೇ ಅಲ್ವಲ್ಲ. ಅಧಿಕಾರಿಗಳು ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಸ್ವಲ್ಪ ಆಲೋಚನೆ, ಬಡವ್ರ ಪರವಾಗಿನೂ ಆಲೋಚನೆ ಮಾಡ್ಬೇಕು. ಅವ್ರದ್ದು ಅಂತಾರೆ, ನಮ್ಗೆ ಬಂದಿದ್ ರೂಲ್ಸ್ ನಾವು ಮಾಡ್ಲೇಬೇಕು ಅಂತಾರೆ. ಬಟ್ ಆ ರೂಲ್ಸ್ ಪ್ರಕಾರ ನಮಗೂ ಒಂದು ನ್ಯಾಯ ಕೊಡ್ಬೇಕಲ್ಲ. ನಮಗೂ ಈ ತರ ಅಲ್ಲೇನಾದ್ರು ಮನೆಗಿನ ಕಟ್ಟು ಕೊಡ್ಬೇಕಲ್ಲ. ಎಲ್ಲೋ ಅಡವೆಗೆ ಹೋಗಿ ನಾವು ಮನೆ ಕೊಡ್ತೀವಿ ಅಂತಂದ್ರೆ ಅಡವೆಗಿಂದ ನಾವು ಮಕ್ಕಳನ್ನ ಹೆಂಗ ಕಳ್ಸೋದು? ನಾವು ನಾಗರಿಕರಲ್ಲ, ನಾವು ಈ ಮಹಾನಗರ ಪಾಲಿಕರ ಸದಸ್ಯರಲ್ಲ. ನಮ್ಗಿನ್ನೂ ಸ್ಥಾನ ಬೇಕು. ನೀವೆಲ್ಲ ಅಲ್ಲೆಲ್ಲ ಹೋಗಿ ಅಡವೆಯಲ್ಲಿ, ಶಾಲೆಗಳು ಇರ್ಲಾರ್ದ ಸ್ಥಳದಲ್ಲಿ, ನಮ್ ಕೆಲ್ಸಗಳು ಇರ್ಲಾರ್ದ ಸ್ಥಳಗಳಲ್ಲಿ ಇದ್ದು ನೀವು ಅಡವೆಯಲ್ಲಿ ನೀವು ಅಡವಿ ಜನ ತರ, ನೀವು ಕಾಡ್ ಜನ ತರ ನೀವು ಸಂಸಾರ ಮಾಡ್ಕೋರಿ ಅಂತಂದ್ರೆ ನಾವ್ ಹೆಂಗ್ ದುಡ್ಕೊಂಡ್ ತಿನ್ಬೇಕು? ಇಲ್ಲಿ ನೋಡ್ರಿ, ಅದೆಲ್ಲ ಏನಿದೆ ಅಲ್ರಿ, ಒಂದ್ ಕಡೆ ಕವರ್ ಮಾಡ್ಕೋರಿ. ಆ ಕಡೆ ಎಲ್ಲಾ ಮನೆಗಳು ಇರ್ಲಿಲ್ಲ. ಅಲ್ಲಿ ಇದು ಆಕ್ಚುಲಿ ಇದು ನಂದೀಶ್ವರ ಟೆಂಪಲ್ ರೋಡು ಇರ್ಲಿಲ್ಲ. ಇಲ್ಲಿ ಏನ್ ಮನೆಗಳು ಇದಾವಲ್ಲ ಅದೆಲ್ಲ ನೀರಿದ್ದು. ಈ ಕಡೆ ಏನಿದೆ ನಾವೆಲ್ಲ ದಡೆಗೆ ಇದೀವಿ. ಒಂದಿನೂ ಈ ನೀರು ಈಚೆ ಬಂದಿಲ್ಲ, ಒಂದಿನೂ ನಾವು ಆಚೆ ಹೋಗಿಲ್ಲ. ಅಷ್ಟು ಸೇಫ್ ಆಗಿ ನಾವ್ ಈ ಕಡೆ ಇದ್ದೀವಿ. ನಮ್ಮ ಮಕ್ಕಳು ಇದಾವ, ಸ್ಕೂಲ್ ಪ್ರಾಬ್ಲಮ್ ಆಗ್ತದೆ, ಎಲ್ಲದಕ್ಕೂ ಪ್ರಾಬ್ಲಮ್ ಆಗ್ತದೆ. ಪದೇ ಬಂದು ಈ ತರ ಧಮಕಿ ಕೊಡ್ತಿದ್ದಾರೆ ಖಾಲಿ ಮಾಡಂತ. ಯಾವ್ದಕ್ಕೋಸ್ಕರ ಎಲ್ಲ ಸುತ್ತ ಕಡೆ ಅಲ್ಲಿ ಯಾವ ತರ ಕೆರೆಗೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಮ್ಮನೆ ಯಾಕೆ ಖಾಲಿ ಮಾಡಂತ ಹೇಳ್ತಿದಾರೆ ಅವರು? ನಾವು ಮೊದ್ಲೇ ಆಚೆಗನೇ ಇದೀವಿ. ಈ ಕಡೆ ಎಲ್ಲ ಕೆರೆಗಳೆಲ್ಲ ಸರ್, ಮನೆ ನಾನು 8 ವರ್ಷದ ಮುಂದೆ ಇದ್ದಾಗಿಂದ ನೋಡ್ತೀನಿ ಸರ್. ಈ ಕಡೆಗೆಲ್ಲ ನೀರಿದಾವ ಸರ್. ಇವಾಗ ಕಟ್ಕೊಂಡಿದ್ದಾರೆ ಸರ್ ಅವರೆಲ್ಲ. ಇವೆಲ್ಲ ಮೊದ್ಲಿದ್ದು ಸರ್ ಮನೆಗಳು. ಇದನ್ನ ಮಾತ್ರ ಖಾಲಿ ಮಾಡಂತ ಹೇಳ್ತಿದ್ದಾರೆ. ನಾವು ಇಲ್ಲ ಸರ್, ನಮ್ಗೆ ಇಲ್ಲೇ ಬೇಕು. ಅಂದ್ರೆ ಇಲ್ಲಿ ಏನ್ ಮಾಡ್ತಾರಂತೆ ಅವರು ವಾಕಿಂಗ್ ಮಾಡಕ್ಕೆ ಮಾಡ್ತಿದಾರಂತ ಸರ್. ವಾಕಿಂಗ್ ಮಾಡೋಕೆ ಅವ್ರಿಗೋಸ್ಕರ ನಮ್ಮನ್ನ ಖಾಲಿ ಗಾರ್ಡನ್ ಟೈಪ್ ಮಾಡ್ತಾರಂತ, ವಾಕಿಂಗ್ ಮಾಡ್ತಾರಂತ ಸರ್. ವಾಕಿಂಗ್ಗೋಸ್ಕರ ಮಾಡ್ಕೊಳ್ಳಿ ಸರ್. ಎಷ್ಟು ಬಾಳ ಜಾಗ ಐತೆ ಅಲ್ಲೆಲ್ಲ ಮಾಡ್ಕೊಳ್ಳಿ. ಇಲ್ಲೇ ಮಾಡ್ಬೇಕಂತ ಏನಿದೆ ಸರ್? ಅದಕ್ಕೆ ಅವ್ರು ಹೇಳ್ತಿದ್ರು ಸರ್. ನಮ್ಮ ಸ್ವಲ್ಪ ಮನೆಗಳ ಹಕ್ಕುಪತ್ರ ಇದೆನಾ? ಇದೆ ಸರ್, ಎಲ್ಲ ಇದೆ ಸರ್. ನಿಮ್ ಹೆಸರ ಮೇಲೆ ಇದೆನಾ? ಇದೆ ಸರ್, ನಮ್ಮ ಹಸ್ಬೆಂಡ್ ಹೆಸರು ಮೇಲೆ ಇದೆ ಸರ್. ಇದೆ. ಮತ್ತೆ ಯಾಕೆ ತೆಗಿ ಅಂತ ಇದ್ರ ಅವ್ರು ನಿಮ್ಗೆ? ಅದಕ್ಕೆ ಗೊತ್ತಾಗ್ತಿಲ್ಲ ಸರ್, ಅವ್ರು ಏನೋ ಮಾಡ್ತಿದಾರಂತ. ಅವ್ರಿಗೆ ಗೊತ್ತಿದ್ರು ನಮ್ಗೆ ಯಾಕೆ ಈ ತರ ಖಾಲಿ ಮಾಡಂತ ಹೇಳ್ತಿದಾರ. ಸೊ ನಮ್ಗೆ ಖಾಲಿ ಮಾಡಂತ ಅವ್ರನ್ನ ಎಲ್ಲಾದ್ರೂ ಅಂತ ತೆಗಿಬೇಕು ಸರ್. ಅಷ್ಟೊತ್ತು ನಮ್ಮನ್ನ ಏನೋ ಅನ್ನಕ್ ಹೋಗ್ಬಾರ್ದು ಸರ್ ಯಾರು.
ಅನ್ನಕ್ ಇದಿಲ್ಲ, ರೂಲ್ಸ್ ಇಲ್ಲ ಸರ್. ಯಾಕೆ ಮಾತಾಡಿರ್ಬೇಕಂದ್ರೆ ಎಲ್ಲ ಅಲ್ಲಿ ಯಾವ ತರ ಏನ್ ಮಾಡಿದಾರೆ ಅದೇ ತರ ಇಲ್ಲಿ ಹಾಗೆ ಡೆವಲಪ್ಮೆಂಟ್ ಮಾಡ್ಬೇಕು ಸರ್. ಅಷ್ಟೆಲ್ಲ ಬಿಟ್ಟು ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಏನ್ ಕೊಟ್ಟಿಲ್ಲ. ನಾವು ಮೊದಲು 80-70 ವರ್ಷದಿಂದ ನಮ್ಮ ಅತ್ತಿದವ್ರು ಇದಾರೆ ಸರ್, ಅವಾಗಿಂದ ಇದೆ ಸರ್. ಅದೆಲ್ಲ ಬಿಟ್ಟು ಇವಾಗ ನಮ್ ಖಾಲಿ ಮಾಡಂತಂದ್ರೆ ಹೆಂಗ್ ಹೇಳ್ಸೋದು? ಈ ಏರಿಯಾದಲ್ಲಿ ನಮ್ಮ ತಾತ, ನಮ್ಮ ಅಜ್ಜಿ ಅವ್ರು ಏನಿದ್ದಾರೆ, ಈ ಗೋಲ್ ಮಾರ್ಕೆಟ್ ಏರಿಯಾ ಅಂತ ಹೆಸರು ಕೊಟ್ಟಿದ್ದು 1972 ಅಲ್ಲಿ ಡಾಕ್ಯುಮೆಂಟ್ ಆಗಿದೆ. ಅಷ್ಟಕ್ಕೆ ಮುಂಚೆಲಿಂದನೂ ಇಲ್ಲಿ ನಮ್ಮ 4 ತಲೆಮಾರುಗಳು ಇದ್ದು ಹೋದಂತ ಜಾಗ ಇದು. ಇವತ್ತಿನ ದಿನ ಬಂದು ಕೆರೆ ಈಚ್ ಕಡೆ ಇದ್ದವ್ರನ್ನ ಎಲ್ಲರನ್ನ ನೀವು ಕೆರೆ ಒಳಗಡೆ ಇದ್ದೀರಿ, ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ಇವತ್ತೇನು ಜಿಲ್ಲಾಡಳಿತ ನೋಟಿಸ್ ಕೊಟ್ಟು ಹೋಗಿದೆ, ಅದನ್ನು ತಪ್ಪು ನೋಟಿಸ್ ಕೊಟ್ಟು ಹೋಗಿದೆ. ಇವ್ರು ಕೊಟ್ಟಿರೋ ನೋಟಿಸ್ ಅಲ್ಲಿ ಸರ್ವೆ ನಂಬರ್ 1229, 1230, 1231 ಇದೆ. ಅದು ಮೊದಲನೇ ತಪ್ಪು ಇವ್ರು ಮಾಡಿದ್ದು. ಇದು ಕರೆಕ್ಟ್ ಆಗಿ ಗೋಲ್ ಮಾರ್ಕೆಟ್ ಸರ್ವೆ ನಂಬರ್ ಬಂದು 1491. ಅದು ನೋಟಿಸ್ ಕೊಟ್ಟು ಇವ್ರಿಗೆಲ್ಲ ಅಂಜಿಸಿ ನೀವು ಇಷ್ಟು 10 ದಿನದಲ್ಲಿ ಮನೆ ಖಾಲಿ ಮಾಡಬೇಕು ಅಂತೇಳಿ ಇವ್ರಿಗೆಲ್ಲ ಅಂಜಿಸಿದ್ದಾರೆ. ಆ ಒಂದು ಇದರಲ್ಲಿ ಬೆದರಿಕೆಯಲ್ಲಿ ಒಬ್ಬ ಮನುಷ್ಯನೇ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಇಲ್ಲಿ ಏನಂದ್ರೆ ಕೆರೆ ಒತ್ತುವರಿ ಆಗಿದ್ದು 400 ಟೋಟಲ್ 22 ಎಕರೆ ಈ ಕೆರೆ ಜಾಗದಲ್ಲಿ 358 ಎಕರೆ ಒತ್ತುವರಿ ಆಗಿದೆ. ಆ ಒತ್ತುವರಿಯಲ್ಲಿ ಗೋಲ್ ಮಾರ್ಕೆಟ್ ಏರಿಯಾ ಇಲ್ಲ. ಆದ್ರೆ ಇವ್ರು ಯಾವ್ದೋ ಕೆರೆಯನ್ನ ಸೌಂದರ್ಯೀಕರಣ ಮಾಡ್ತೀವಿ ಅನ್ನೋ ಒಂದು ಕಾರಣ ಇಟ್ಕೊಂಡು ಅವ್ರಿಗೆ ವಾಕಿಂಗ್ ಟ್ರ್ಯಾಕ್ ಬೇಕಂತೆ ದೊಡ್ಡದಾಗಿ. ಆ ಒಂದು ವಾಕಿಂಗ್ ಟ್ರ್ಯಾಕ್ ಗೋಸ್ಕರ ಇವತ್ತು ಜಿಲ್ಲಾಡಳಿತ ಯಾರು ಒತ್ತಡಕ್ಕೆ ಗುರಿಯಾಗಿದ್ದಾರೋ ಗೊತ್ತಿಲ್ಲ, ಬಂದು ಇಲ್ಲಿ ಜನರಿಗೆಲ್ಲ ಮಾಡ್ತಿದ್ದಾರೆ. ಈ ಏರಿಯಾದಲ್ಲಿ ಟೋಟಲಿ 93 ಮನೆ ಇದೆ. ಅದರಲ್ಲಿ 25 ಮನೆ ತೆರವು ಮಾಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹೌದಾ? ಇದು ಒತ್ತುವರಿ ಆಗಿದ್ರೆ ಟೋಟಲ್ ಗೋಲ್ ಮಾರ್ಕೆಟ್ ಒಂದು ಇದುವರೆಗೆ ದೊಡ್ಡ ಅಧಿಕಾರಿಗಳು ಬಂದು ಯಾರು ಮಾತಾಡ್ತಾ ಇಲ್ಲ. ಇಲ್ಲಿ ಯಾರೋ ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಕಳಿಸ್ತಾರೆ, ಅವರಿಂದ ನೋಟಿಸ್ ಕೊಡಿಸ್ತಿದ್ದಾರೆ. ಪ್ರತಿ ವಾರಕ್ಕೆ 1-2 ಗಾಡಿ ಬರ್ಬೇಕು, ಇವರೆಲ್ಲ ನೋಡಿ ಹಂಚ್ಕೋಬೇಕು ಜನ. ಈ ರೀತಿ ಇಬ್ಬರು ಪೇಷಂಟ್ ಗಳಾಗಿದ್ದಾರೆ. ಇಲ್ಲಿ BP ಶುಗರ್ ಬಂದು ಬ್ರೇನ್ ವರೆಗೆ ಅಟ್ಯಾಕ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಆ ಲೆಕ್ಕಕ್ಕೆ ನೋಡಿದ್ರೆ ಗೋಲ್ ಮಾರ್ಕೆಟ್ ಏರಿಯಾ ರಾಯಚೂರಲ್ಲಿ ಮೊದಲನೇ ಸ್ಲಮ್ ಅಂತ ಡಿಕ್ಲೇರ್ ಮಾಡಿದ್ದು, ಮತ್ತೆ ಇಲ್ಲಿ ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ. 1991 ನಲ್ಲಿ ಬಂದು ಇಲ್ಲಿ ಎಲ್ಲರಿಗೂ ಹಕ್ಕುಪತ್ರ ಕೊಟ್ಟಿದ್ದಾರೆ ರಾಯಚೂರಲ್ಲಿ. ಅದನ್ನ ಇವತ್ತು ಸ್ಲಮ್ ಬೋರ್ಡ್ ಅಲ್ಲಿ ಕೇಳಿದ್ರೆ ಇದು ಹಕ್ಕುಪತ್ರನೇ ಅಲ್ಲ, ಇದು ಪರಿಚಯ ಪತ್ರ ಅಂತ ಹೇಳ್ತಾ ಇದ್ದಾರೆ. ಇದು ಏನಂದ್ರೆ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರಕ್ಕೆ ಗೋಲ್ ಮಾರ್ಕೆಟ್ ಏರಿಯಾನ ಬಲಿಪಡಿಸ್ತಾ ಇದ್ದಾರೆ. ಇದು ಈ ತರ ಯಾವುದೇ ಒಂದು ಷಡ್ಯಂತ್ರ ರಾಜಕೀಯದಲ್ಲಿ ಬಲಿ ಆಗಬಾರ್ದು ಜನ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಹೋರಾಟ ನಿರಂತರವಾಗಿ ಇಟ್ಟಿರ್ತೀವಿ. ಆದ್ರೆ ಯಾವುದೇ ಒಂದು ಜಿಲ್ಲಾಡಳಿತ ತಪ್ಪು ಏನಾದ್ರೂ ತಗೊಂಡ್ರೆ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದೇ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನೀವು ಮುಖಂಡರಾಗಿ ಯಾಕೆ MLA ಭೇಟಿ ಕೊಟ್ಟಿಲ್ಲ ಸರ್? ಸರ್, MLA ಭೇಟಿ ಕೊಟ್ಟಿಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ವಿಷಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವ್ರು ರಾಜಕೀಯ ಮಾಡ್ತಿದ್ದಾರೆ. MLA ಗೊತ್ತಿಲ್ವಾ ಇದು? ನಾವು DC ಆಫೀಸ್ ಅಲ್ಲಿ ಹೋಗಿ ಧರಣಿ ಮಾಡಿದೀವಿ, ಪೇಪರ್ ಸ್ಟೇಟ್ಮೆಂಟ್ ಆಗಿದೆ, ಎಲ್ಲ ಆಗಿದೆ. ಏನ್ MLAಗಳು ಇಲ್ಲಿ ರಾಜಕೀಯ ವ್ಯಕ್ತಿಗಳು ಏನ್ ನೋಡ್ತಾನೆ ಇಲ್ವಾ? ಲೋಕಲ್ ಅವರು MLAಗಳು ಪೇಪರ್ ಓದಲ್ವಾ? ನ್ಯೂಸ್ ಚಾನಲ್ ನೋಡಲ್ವಾ? ಅವ್ರಿಗೆ ಯಾವ್ದೇ ತರ ಮಾಹಿತಿ ಇಲ್ವಾ? ರಾಯಚೂರು MLAಗಳು ರಾಯಚೂರಲ್ಲಿ ಇಲ್ವಾ? ಮಿನಿಸ್ಟರ್ಗಳು ರಾಯಚೂರಲ್ಲಿ ಇಲ್ವಾ? ಇಲ್ಲಿನ ಕೌನ್ಸಿಲರ್ಗಳಿಗೂ ಏನೋ ಅಷ್ಟಿದಿಲ್ವಾ? ಕೌನ್ಸಿಲರ್ ಬಂದು ಇಲ್ಲಿ ಜನರ ಸಮಸ್ಯೆ ನೋಡಂದ್ರೆ ಅವ್ರ ಸಮಸ್ಯೆ ಹೇಳ್ಕೊಳಕತ್ತಾರ ಇಲ್ಲಿ ಬಂದು, ನಂದನ ಜಾಗ ಹೋಗತ್ತದಂತ. ಇದು ಎಂತ ನಾಯಕರ್ರಿ? ನಿಮ್ಮನ್ನ ಗೆಲ್ಲಿಸಿದವ್ರನ್ನೇ ನೀವು ಓಡ್ಸಕತ್ತೀರ ಅಂದ್ರೆ ನೀವು ಎಂತ ರಾಜಕೀಯ ಮಾಡ್ತೀರಿ ಇಲ್ಲಿ? ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಮಾವಿನಕೆರೆ ಇದೆಲ್ಲ ಸರ್, ಅದೊಂದೇ ಇರೋದು ರಾಯಚೂರಲ್ಲಿ. ಆ ಮಾವಿನಕೆರೆ ಒಳಗಡೆ ಎಲ್ಲ ಬಿಟ್ಬಿಟ್ರಿ ಸರ್. ಒಳಗಡೆ ಎಷ್ಟೋ ಮನೆಗಳು ಕಟ್ಕೊಂಡಿದ್ದಾರೆ ಸರ್, ಕೆರೆ ತುಂಬಿ ಕಟ್ಕೊಂಡಾರ. ಅವ್ರಿಗೆ ಏನು ಹೇಳಿಲ್ಲ. ನಾವು ಕೆರೆ ರೋಡ್ ಕೆಳಗಡೆ ಇದ್ದೀವಿ, ನಮ್ಮನೆ ಇದು ಮಾಡಿದ್ರೆ ಹೆಂಗ ಸರ್ ಹೇಳ್ರಿ? ನಮ್ ಸಾಲ ಕೊಟ್ಟಿದವ್ರು ಸುಮ್ನೆ ಇರ್ತಾರ? ಅವ್ರಿಗೂ ಸಾಲ ಕಟ್ಬೇಕಲ್ಲ. ಮತ್ ನಾವು ಈ ಮನೆ ಹೋಗಿದೆ ಅಂತ ಚಿಂತೆ ಮಾಡ್ಬೇಕಾ? ಸಾಲ ಕಟ್ಕೋಬೇಕನ್ನೋ ಚಿಂತೆ ಮಾಡ್ಬೇಕಾ? ನಾವು ಬದುಕ್ಬೇಕಾ ಸಾಯ್ಬೇಕಾ ಅನ್ನೋ ಚಿಂತೆ ಮಾಡ್ಬೇಕಾ? ಯಾವ ಚಿಂತೆ ಮಾಡ್ಬೇಕು? ನಮ್ದು ಒಂದೇ ಆನ್ಸರ್ ನೋಡ್ರಿ ಸರ್, ನೀವು ಮನೆ ತೆಗಿತೀರಾ ಇಲ್ಲ ಅಂತ ಅವ್ರು ಒಂದೇ ಕ್ವಶನ್ ಹೇಳಿದ್ರೆ ನಾವ್ ಒಂದೇ ಮಾತ್ ನಾವೆಲ್ಲ ಜನರು ಸೇರಿ ಇದೇ ಕೆರೆಗೆ ಹಾರಿ ಬೀಳ್ತೀವಿ. ಅದೇ ಮೀಡಿಯಾ ಎದುರಿಗೆ ಸರ್. ನಮ್ ಕೌನ್ಸಿಲರ್ ಅವ್ರಿಗೆ ಕೇಳಿದ್ವಿ ಸರ್, ಹೌದಮ್ಮ ಬರ್ತದಮ್ಮ ಅಂತ ಒಂದೇ ಮಾತು ಸರ್, ಅಷ್ಟೇ. ಬರ್ತದಮ್ಮ ರೋಡು ನಮ್ವೇ ಹೋಗಿದ್ದಾವೆ, ನಾವೇನ್ ಮಾಡ್ಬೇಕು? ಇದೇ ಒಂದೇ ಮಾತು. ಇಲ್ಲ ಪರಿಹಾರ ಕೂಡ ಕೊಡ್ತೀವಿ ಅಂತ ಯಾವ್ದೇ ರೀತಿ ಪರಿಹಾರ ನಷ್ಟದ ಬಗ್ಗೆ ಯಾವ್ದು ಮಾತಾಡಿಲ್ಲ ಸರ್. ಪರಿಹಾರದ ಬಗ್ಗೆ ಮಾತಾಡಿಲ್ಲ, ನಷ್ಟದ ಬಗ್ಗೆ ಮಾತಾಡಿಲ್ಲ. ಹೌದು, ನಾವು ಇದೆಲ್ಲ ಗೌರ್ಮೆಂಟ್ ಸ್ಥಳ, ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ ಮನೆಗಳು ಅಂತ ಹೇಳ್ತಾರೆ.
ನಮಗ್ ಯಾಕೆ ಬಂದು ಓಟ್ ಕೇಳ್ತಾರೆ? ML ಅಂತ ನಮ್ಗೆ ಅಷ್ಟು ಪರಿಚಯ ಇಲ್ಲ ಸರ್. ಕೌನ್ಸಿಲರ್ ಅವ್ರಿಗೂ ಟ್ರೈ ಮಾಡಿದ್ವಿ ಸರ್, ಅವ್ರು ಏನ್ ಮಾಡ್ತಿಲ್ಲ ಸರ್. ಅವ್ರ ಮನ್ಸಿಗೆ ಏನ್ ಅನಿಸ್ತದೋ ಏನಿಲ್ಲ ನೋಡ್ಕೊಳ್ಳಿ ಸರ್. ನಾವ್ ಯಾಕಂದ್ರೆ ಮೊದ್ಲಿಂದ ಇದೀವಿ ಸರ್. ಆತರ ಏನಾಗಿ ಟಚ್ ಮಾಡಕ್ ಬಂದ್ರೆ ಸರ್ ಮತ್ತೆ ಅದು ಅವ್ರನ್ನೇ ಇರ್ಬೋದು ಸರ್. ಗೌರ್ಮೆಂಟ್ ಅಲ್ಲಿ ನಾವನ್ನ ಸಾಯ್ಬೇಕು ಸರ್, ಅಷ್ಟೇ ಸರ್. ಅದಕ್ಕಿಂತ ಜಾಸ್ತಿ ಏನ್ ಹೇಳಲ್ಲ ಸರ್. ಯಾಕಂದ್ರೆ ನಾವು ಬಹಳ ವರ್ಷದಿಂದ ಇದೆ ಸರ್. ನನ್ ಮದ್ವೆ ಆಗಿ 30 ವರ್ಷ ಆಯ್ತು ಸರ್. ನಾನು 8 ವರ್ಷದಿಂದ ನೋಡ್ತೀನಿ ಸರ್. ಇಲ್ಲೆಲ್ಲ ಕೆರೆ ಐತಿ ಸರ್. ಆ ಬಿಲ್ಡಿಂಗ್ ಹತ್ರ ಸರ್ ಇಂದರ್ನಗಡ ಆಚೆ ಕಡೆಯಿಂದ ನೋಡ್ತಿದ್ದೀನಿ ಸರ್. ಇದೆಲ್ಲ ನೀರ ಇತ್ತು ನಾನ್ ನೋಡಿದಾಗಿಂದ ಸರ್. ಇದು ಇಲ್ಲ ಸರ್, ಗಡ್ಡೆ ಸರ್. ಗಡ್ಡೆ ಕೆರೆ ಆಚೆಗಿನ ಇದೆ ಸರ್, ಕೆರೆ ಒಳಗಿಲ್ಲ ಸರ್ ಮನೆಗಳು. ಒಂದು ವೇಳೆ ಗೋಲ್ ಮಾರ್ಕೆಟ್ ಏರಿಯಾದಿಂದ ಆಚೆ ಕಡೆಗೆ ನೋಡ್ಕೊಂಡ್ರೆ ನೀವು 358 ಎಕರೆ ಒತ್ತುವರಿ ಆಗಿದೆ. ಇದನ್ನ ಮುನ್ಸಿಪಾಲಿಟಿ ಏನಿದೆ, ಕಾರ್ಪೊರೇಷನ್ ರೆವಿನ್ಯೂ ಕಮಿಷನರ್ ಬಂದಾಗನು ಇದನ್ನ ದಾಖಲೆ ಸಮೇತ ತೋರಿಸಿದೀವಿ. ಅವ್ರೇನಂತಿದ್ದಾರೆ, ಈಗ ಬಂದು ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನೀವು ಬಿಟ್ಟು ಹೋಗ್ರಿ, ನಿಮ್ಗೆ ಅಲ್ಲೋ ಚಂದ್ರಬಂಡ ದಾಟಿ ಆ ಕಡೆ ಜಾಗಗಳು ಕೊಡ್ತೀನಿ. ಸರ್, ನಾವು ಸೃಷ್ಟಿಸ್ಕೊಂಡಿರೋ ಜಾಗ, ಇಲ್ಲಿ ದಾಖಲೆಗಳಿದೆ, ಎಲ್ಲ ಟ್ಯಾಕ್ಸ್ ಕಟ್ತಾ ಇದೀವಿ, ಎಲ್ಲ ಇದೆ. ಆದ್ರೂ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರೆಷರ್ ಮಾಡ್ತಾ ಇದಾರೆ ಜನಕ್ಕೆ, ಹೆಂಗಾದ್ರೂ ಮಾಡಿ ಇದನ್ನ ಬಿಡಿಸಬೇಕು. ಇವತ್ತಿಗೆ ಈ ಗೋಲ್ ಮಾರ್ಕೆಟ್ ಮಾಡಿದ್ರೆ 400-500 ಕೋಟಿ ವ್ಯಾಲ್ಯೂಯೇಷನ್ ಆಗುತ್ತೆ. ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ತಗೊಂಡ್ರೆ 15,000ದಿಂದ 25,000 ಸ್ಕ್ವೇರ್ ಫೀಟ್ ಹೋಗುತ್ತೆ. ಈ ಒಂದು ಲಾಭ ಏನ್ ಸಿಗ್ತಾ ಇದೆ ಇವರಿಗೆ, ಇದನ್ನ ಸರ್ಕಾರದ ಅಡಿಯಲ್ಲಿ ತಗೊಂಡು ಬಂದು ರಾಜಕೀಯ ವ್ಯಕ್ತಿಗಳ ಇದ್ರ ಮೇಲೆ ಪ್ರೆಷರ್ ಮಾಡಿ ಜನರನ್ನ ಇಲ್ಲಿಂದ ಬೇರೆ ಕಡೆ ಸಾಗಿಸುವಂತ ಪ್ರಯತ್ನ ನಡೆದಿದೆ. ಆದ್ರೆ ನಾವು ಹೋರಾಟ ಎಲ್ಲಿಗೂ ನಿಲ್ಲಿಸ್ತಾ ಇಲ್ಲ. ಇದು ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಮನೆಗಳನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ನೀವು ನಾಲಾಯಕರು ರಾಜಕೀಯಕ್ಕೆ ಮೂಟೆ ಕಟ್ಕೊಂಡು ಮನೇಲಿ ಕುಂದಿರ್ಬೇಕಿಂತವ್ರು ರಾಜಕೀಯ ಮಾಡಕತ್ತೀರ ಅಂದ್ರೆ ಕರೆಕ್ಟ್ ಆಗಿ ಮಾಡ್ರಿ, ಬರ್ರಿ ಮುಂದಕ್ಕೆ, ನಾವು ನಿಮ್ಮಿಂದ ಬೆನ್ನಿಂದ ನಿಂದಿರ್ತೀವಿ ಅಂತ ನಿಂದಿರ್ಬೇಕು. ಅವಾಗ ಹೊರಗಿನವ್ರು ಬರೋ ಅವಶ್ಯಕತೆ ಏನಿದೆ ಇಲ್ಲಿ? ಇಲ್ಲ, ಅವ್ರಿಗೆಲ್ಲ ಗೊತ್ತಾಗ್ಬೇಕಂತ ಅವ್ರು ಹೆಂಗೆ ಅವ್ರದ್ದು ಬೇರೆ ಬೇರೆ ಒತ್ತಡದಲ್ಲಿ ಇರ್ತಾರೆ. ಯಾವ ಒತ್ತಡ ಸರ್? ಒತ್ತಡದಲ್ಲಿರೋದಾದ್ರೆ ರಾಜಕೀಯ ಯಾಕೆ ಮಾಡ್ಬೇಕು? ಯಾವ್ದನ್ನೊಂದು ಸಣ್ಣ ಜಾಬ್ ಮಾಡ್ಕೊಂಡು ಬದುಕಬೇಕು. ರಾಜಕೀಯಕ್ಕೆ ಯಾಕೆ ಬರೋದು? ನಾನ್ ಜನಸೇವಕ ಅಂತ ಬರೋದೇ ಯಾಕೆ? ದಲಾಲಿಗಳಾಗ್ಬೇಕು ಹಂಗಿದ್ರೆ. ರಾಯಚೂರು ಈ ಏರಿಯಾ ಆಗ್ತಿರೋದು ಯಾರಿಗೂ ಗೊತ್ತಿಲ್ವಾ? ಬಿಜೆಪಿ ಅವ್ರಿಗೆ ಗೊತ್ತು, ಕಾಂಗ್ರೆಸ್ ಅವ್ರಿಗೆ ಗೊತ್ತು, ಜೆಡಿಎಸ್ ಅವ್ರಿಗೆ ಗೊತ್ತು. ಏನ ಅಂದ್ರೆ ಇಲ್ಲಿ ಒತ್ತಡ ಇದೆ, ರಾಜಕೀಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ಇವರೆಲ್ಲ ಒಂದೇ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.